ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತೀನಿ. ವಿಶೇಷವಾಗಿ ಈಗ ಕಿತ್ತೂರು ಕ್ಷೇತ್ರದ ವಿಶೇಷವಾಗಿ ಪ್ರತಿ ಸಲ ಏನಪ್ಪಾ ಆಗ್ತಿದ್ರೆ ಎರಡು ಪಕ್ಷಗಳು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರಾಟಣೆ ಆಗ್ತಿತ್ತು. ಈ ಬಾರಿ ಒಂದ್ ರೀತಿ ರೈತ ಸಂಘಗಳು ಸಹ ಒಂದ್ ರೀತಿ 7 ಅಭ್ಯರ್ಥಿಗಳು ಹಾಕೋದ್ರ ಮುಖಾಂತರ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಟಕ್ಕರ್ ಕೊಡೋದಕ್ಕೆ ನೋಡ್ತಾವ್ರೆ. ವಿಶೇಷವಾಗಿ ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದ್ ರೀತಿ ಶಾಸಕರಾಗಿರ್ತಂತ ಬಾಬಾ ಸಾಹೇಬ್ ಪಾಟೀಲ್ ಅವರ ಹೆಸರು ಹೇಳಿ ಇದ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿ ಮಾಜಿ ಶಾಸಕರಿಗಿಂತ ದೊಡ್ಡಗೌಡರು ಹೇಳಿ ಇದ್ ಮಾಡ್ತಾವ್ರೆ. ವಿಶೇಷವಾಗಿ ಇವ್ರು ಇಬ್ರಿಗೂ ಟಕ್ಕರ್ ಕೊಡೋದಕ್ಕೆ ಒಂದ್ ರೀತಿ ಇಲ್ಲಿರ್ತಕ್ಕಂಥ ಅನ್ನದಾತರು, ರೈತ ಪರ ಹೋರಾಟಗಾರರು ನೇತೃತ್ವದಲ್ಲಿ ಅವ್ರಿಗೆ 7 ಸ್ಥಾನಗಳಿಗೆ ಮಾತ್ರ ಒಂದ್ ರೀತಿ ಅಭ್ಯರ್ಥಿಗಳನ್ನ ಹಾಕಿ ಎರಡೂ ಪಕ್ಷಗಳಿಗೆ ವಿಶೇಷವಾಗಿ ಟಕ್ಕರ್ ಕೊಡ್ಲಿಕ್ಕೆ ಇದ್ ಮಾಡ್ತಾವ್ರೆ. ವಿಶೇಷವಾಗಿ ಯಾವ ರೀತಿ ಒಂದ್ ರೀತಿ ಇವರ ಕಾರ್ಯಾಚರಣೆಗಳಿವೆ, ಕಾರ್ಯತಂತ್ರಗಳಿವೆ, ಗೆಲ್ಲೋದಕ್ಕೆ ಏನೇನ್ ಪ್ರಯತ್ನಗಳು ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ. ಮತ್ತೆ ಬಿಜೆಪಿ ಅವರು ನಾವು ಗೆಲ್ತೀವಿ ಅಂತ ಅವ್ರು ಹೋರಾಟ ಮಾಡ್ತಾವ್ರೆ. ವಿಶೇಷವಾಗಿ ಯಾವ ರೀತಿ ಸಾಧ್ಯ ಗೆಲ್ಲೋದಕ್ಕೆ? ನಾವು ಯಾವ್ದಕ್ಕಂದ್ರ ಈಗ ಇಷ್ಟು ಸೊಸೈಟಿ ಒಳಗ ಯಾರು ಪಬ್ಲಿಕ್ ಮೀಟಿಂಗ್ ಯಾರು ಕ್ವಶನ್ ಕೇಳ್ತಿರ್ಕಿಲ್ಲ. ಈ ಸಲ ಅವ್ರು ಅವರಿಂದ ಇಬ್ಬಿಬ್ಬರನ್ನ ಸೆಕ್ರೆಟರಿಗಳನ್ನ ಇಟ್ಕೊಂಡ ಏನೇನೋ ಅವ್ಯವಹಾರ ನಡೆಸಿ ಬಿಟ್ಟಿದ್ರು. ಅದೇನಾಗಿತ್ತು ಗೊತ್ತೈತಿ, ಇನ್ನು ಒಳಗ್ ಹಾಕ್ಬೇಕು ನೋಡ್ತಾವ ಅದನ್ನ. ಅದನ್ನ ಅವ್ಯವಹಾರ ಅಂತ ಹೇಳುದಿಲ್ಲ. ಅಲ್ಲ ನೋಡ್ರಿ, 2 ಸೆಕ್ರೆಟರಿ ಇದ ಪೇಮೆಂಟ್ ಕೊಡಕ್ಕೆ ಎಲ್ಲಿ ಇದಿಲ್ಲ, ಅವಕಾಶ ಇಲ್ಲ. ಇವ್ರು ಯಾರು ಅಡಿಟ್ ಮಾಡಿರಂಗ ಏನು? ಈಗ ನಮ್ಮ ಫಗಾದನ್ ಅವ್ರು ಇದ್ರು, ಸಿರ್ಸೆಲ್ ಫಗಾದನ್ ಇದ್ರು. ಅವ್ರಿಗೆ 30 ವರ್ಷ ಗಂಟೆ ಇದಾರು, ಅವ್ರ ಅವಧಿಗಳಿಗಾಗೈತಿ. ಮತ್ತೆ ಅದೇ ನಾನು ಅದನ್ನ ಹೇಳುದಿಲ್ಲ, ಅವ್ಯವಹಾರ ಅನ್ನೋದಲ್ಲ ನಾನು. ಈಗ ಮತ್ತಿದ್ದು ಒಂದು ಸೆಕ್ರೆಟರಿನ ಇಬ್ಬರನ್ನ ಇಟ್ಕೋತಾರಂತಂದ್ರ ಏನಿದು? ಅವ್ಯವಹಾರನೇ ಇದು. ಹೌದು. ಆಮೇಲೆ ಇನ್ನು ಉಳಿದದ್ದೆ ಎಲ್ಲ ಈಗ ಎಕರೆಕ ಫಸ್ಟ್ ಕೊಡು, ಇವ್ರು 10,000 ಕೊಡ್ತು ಅಂತಾರು. 4 ಎಕರೆ ಇಟ್ಕೊಂಡು 10,000. ಇದು ಗೌರ್ಮೆಂಟ್ ಫೆಸಿಲಿಟಿ ರಗಡ ಐತಿ, ಅದನ್ನ ರೈತರಿಗೆ ಹಂಚಕ್ ಏನಕತಿ? ಈಗ ಸೊಸೈಟಿದು ಬರ್ತೈತೆ, ಒಂದ್ ವೇಳೆ ನೀವು ಆರ್ಸ್ ಬಂದ್ರೆ ಆರ್ಸ್ ಬಂದ್ರೆ ಒಂದ್ ವೇಳೆ ಭಾಗದವರು ಅವ್ಯವಹಾರ ಮಾಡಿದ್ರೆ ಅವ್ರ ಮೇಲೆ ಏನಾದ್ರು ಕಾನೂನು ಹೋರಾಟ ಮಾಡ್ತೀರಿ? ನೋಡ್ತೀನಿ, ಅಲ್ಲಿ ನೋಡಿ ನಾ ಖಚಿತವಾಗಿ ನಾನು ಖಚಿತಪಡಿಸಿಕೊಂಡ ಆ ನಂತರ ನಾನು ಯಾವ ರೀತಿ ಅವ್ಯವಹಾರ ಅಂತೀರಾ? ಅವ್ಯವಹಾರ ಇಲ್ಲ. ಈಗ ನೀವು ಈ ಸೆಕ್ರೆಟರಿ ಇಬ್ಬರನ್ನ ಇಟ್ಕೊಂಡಾರು, ಯಾವ ಆಧಾರ ಮೇಲೆ ಇಟ್ಕೊಂಡ್ರು? ಯಾಕೆ ಇಟ್ಕೊಂಡು 7-8 ವರ್ಷ ಗಂಟ್ಲೆ? ಅದು ಕ್ವಶನ್. ಅದ್ರನ್ನ ಪದೇ 4 ವರ್ಷ ಗಂಟ್ಲೆ ಅವ್ರನ್ನ ಕ್ವಶನ್ ಮಾಡಿದ್ರು ಅವ್ರನ್ನ ತೆಗದೇ ಇಲ್ಲ ಅವರು. ಈಗ ಒಟ್ಟಾರೆ ಪಾಗದವರು ಅವ್ಯವಹಾರ ಮಾಡಿದ್ದಾರೆ. ನಾ ಪಗಾದ ನೀವು ಒಳ್ಳೆ ಪಗಾದ ಅಂತ ಕೇಳಕ್ ಹೋಗ್ಬಿಡ್ರಿ. ಅವ್ರು ಒಟ್ಟ ಕಮಿಟಿ ಅವ್ರೆಲ್ಲ ಒಟ್ಟ ಅಭಿಪ್ರಾಯ ಇದ್ದಾಗನೇ ಏನೊಂದು. ಹೌದು, ಒಟ್ಟ ಅಭಿಪ್ರಾಯ ಇಲ್ಲ ಅಲ್ಲಿ ನಡೆಯೋದಿಲ್ಲ ಯಾವ್ದು. ಅದು ಒಂದು ಇದಲ್ಲ ಅದು. ಮತ್ತ ನಾವ್ ಒಬ್ಬರ ಮೇಲೆ ಹೆಂಗ ಅಪವಾದನೆ ಮಾಡ್ಲಿ? ಹೌದು ನಾವು ಗೆಲ್ತು, ಅದ್ ಮಾತ್ರ ಗೆಲ್ತು. ಅದ್ದೂರಿಯಾಗಿ ನಡೀತಾ ಇದೆ. ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಎರಡೂ ಪಕ್ಷಗಳಿಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ನಿಮ್ಮ ಅಭ್ಯರ್ಥಿಗಳನ್ನ ಹಾಕಿದೀರಾ. 7 ಸ್ಥಾನಗಳಿಗೆ ನಿಲ್ಸಿದೀರಾ. ಏನ್ ಗೆಲ್ಲೋದು ಅಂತ ನಿರೀಕ್ಷೆ ಮಾಡ್ಬೋದು? 7 ಅಭ್ಯರ್ಥಿಗಳು ಖಂಡಿತವಾಗಿ ಗೆಲ್ತೀವಿ. ಯಾಕಪ್ಪ ಅಂತಂದ್ರೆ ನಾನ್ ನೋಡಿದಾಗೆ ಇದು MK ಹುಬ್ಳಿ ಗ್ರಾಮದಲ್ಲಿ ಈ PKPS ಬಹಳ ದೊಡ್ಡ PKPS, ಸುಮಾರು 1080ಕ್ಕಿಂತ ಜಾಸ್ತಿ ಶೇರ್ ಹೋಲ್ಡರ್ ಇರುವಂತ ಈ ಒಂದು PKPS ಅಲ್ಲಿ ಇದುವರೆಗೂ ಕೇವಲ 2 ಕೋಟಿ ರೂಪಾಯಿ ಪತ್ರ ಮಾತ್ರ ಬರೆದಿದ್ದಾರೆ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಯಾಕಪ್ಪ ಅಂತಂದ್ರೆ ನಮ್ಮ ತೋಲಿಗೆ ಗ್ರಾಮದಲ್ಲಿ ಕೇವಲ 600-700 ಇದ್ದಂತ ಮೆಂಬರ್ಶಿಪ್ ನಲ್ಲಿ ನಾವು 7 ಕೋಟಿ ರೂಪಾಯಿ ಇವಾಗ ಪತ್ರ ನಮ್ದು ನಡೀತಾ ಇದೆ. 1 ಎಕರೆಗೆ 35,000 ರಿಂದ 40,000 ರೂಪಾಯಿ ನಾವು ರೈತರಿಗೆ ಹಂಚ್ತಾ ಇದೀವಿ. ಇಲ್ಲಿ ಯಾಕೆ ಈ ರೀತಿ ಅಭಿವೃದ್ಧಿ ಆಗ್ಲಿಲ್ಲ? ಅಭಿವೃದ್ಧಿ ಯಾಕೆ ಕಾಣ್ಲಿಲ್ಲ? ಅಭಿವೃದ್ಧಿ ಈವರೆಗೂ ಕೂಡ ಆಗಿಲ್ಲ. ಮತ್ತೆ ಸರ್ಕಾರದಿಂದ ಬರುವಂತ ಹಲವಾರು ಸವಲತ್ತುಗಳನ್ನ ಈ ಸೊಸೈಟಿಗೆ ತರುವುದಕ್ಕಾಗಿ ನಮ್ಮ ರೈತ ಸಂಘಟನೆಗಳು, ಒಂದು ಉದಾಹರಣೆ ಹೇಳ್ಬೇಕಂದ್ರ ಕೇವಲ 400-600 ವೋಟಿಂಗ್, 400-600 ಮಾತ್ರ ವೋಟಿಂಗ್ ಪವರ್ ಕೊಟ್ಟಿದ್ರು. ಇಲ್ಲಿ ನಮ್ಮ ರೈತ ಸಂಘದ ಹೋರಾಟದಿಂದ ಇವತ್ತು ಪ್ರತಿಯೊಬ್ಬರಿಗೂ ವೋಟಿಂಗ್ ಪವರ್ ಕೊಡಿಸ್ಕೊಂಡ್ ಬರುವಂತ ಕೆಲಸ ನಾವು ಮಾಡಿದ್ದೇವೆ ಇಲ್ಲಿ. ಮತ್ತೆ ಇನ್ನೂ ಹಲವಾರು ಕೆಲಸಗಳನ್ನು ಹೇಳ್ಬೇಕಂದ್ರೆ ಇವತ್ತಿಲ್ಲಿ ನಮ್ಮ ಗ್ರಾಮೀಣ ಆರೋಗ್ಯ ಕೇಂದ್ರದೊಳಗ ಹಲವಾರು ಸಮಸ್ಯೆಗಳಿದ್ದು, ಆ ಸಮಸ್ಯೆಗಳನ್ನ ರೈತ ಸಂಘದಿಂದ ಹೋರಾಟ ಮಾಡಿ ಅದನ್ನು ಕೂಡ ಬಗೆಹರಿಸುವಂತ ಕೆಲಸ ಮಾಡಿದ್ದೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ MK ಹುಬ್ಳಿ ಶುಗರ್ ಫ್ಯಾಕ್ಟ್ರಿದು 2800 ರೂಪಾಯಿ ಬಿಲ್ ಕೊಡ್ತಾ ಇದ್ರು, ಅದನ್ನು ಕೂಡ ನಾವು ಮಾಡಿದೀವಿ. ವಿಶೇಷವಾಗಿ ಈಗ ಕಾಂಗ್ರೆಸ್ ಬಿಜೆಪಿ ಅವರು ಏನು ಮಾಡಿಲ್ಲ ಖಂಡಿತವಾಗಿ ಹೇಳ್ತೀವಿ, ಇದನ್ನೇನು ಕೂಡ ಮಾಡಿಲ್ಲ. ಯಾರು ಕೂಡ ಏನು ಗುಡ್ಡೆ ಕಿತ್ತಾಕಿಲ್ಲ. ಕಾಂಗ್ರೆಸ್ ಅವರು ಮಾಡಿಲ್ಲ, ಬಿಜೆಪಿ ಅವರು ಮಾಡಿಲ್ಲ. ಅದಕ್ಕಾಗಿ ನಾವು ರೈತ ಸಂಘಟನೆ ಅಭ್ಯರ್ಥಿಗಳನ್ನ ನೇರವಾಗಿ ಕಣಕ್ಕಿಳಿಸುವಂತ ಕೆಲಸ ಮಾಡಿದೀವಿ. ಫುಲ್ ಅಭ್ಯರ್ಥಿಗಳಂದ್ರೆ ನಾವು ಇಲ್ಲ,
ಅದು ಕಿಂಗ್ ಮೇಕರ್ ಅನ್ನೋದಕ್ಕಿಂತ ಇನ್ನೊಂದು ವಿಚಾರ ತಮಗೆ ಹೇಳ್ಬೇಕಾಗಿತ್ತು. ಹೈಜಾಕ್ ಮಾಡುವಂತ ಕೆಲಸನೂ ಕೂಡ ಮಾಡಿದ್ದಾರೆ ಇದರಲ್ಲಿ. ರೈತ ಸಂಘಟನೆ ಅಭ್ಯರ್ಥಿಗಳನ್ನ ರಾಜಕೀಯ ಪಕ್ಷಗಳು ತಮ್ಮ ಪ್ರಭಾವ ಬೀರಿ ಹೈಜಾಕ್ ಮಾಡುವಂತ ಕೆಲಸನ ಮಾಡಿದಾವ. ಯಾಕಂದ್ರ ರೈತ ಸಂಘಟನೆದವ್ರ ನಿಂದ್ರಾನಂತಲೇ ಚಳಿ ಜ್ವರ ಚಲೋ ಆಗಿದಾವ. ಇನ್ನೊಂದೇನಾಗಿದೆ, ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿದೆ. ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡೋದಾಗಿದ್ರ ಚುನಾವಣೆ ಕಣಕ್ ನಾವು ಇಳಿತಾನೆ ಇರ್ಲಿಲ್ಲ. ಮೊನ್ನೆ ಒಂದು ಬರ್ತ್ಡೇ ಪಾರ್ಟಿಲಿ ನೀವು ಬೀರಪ್ಪ ದೇಶಮೂರ್ ಅವರನ್ನ ಭೇಟಿಯಾಗಿ ಏನೇನೋ ಹೌದು. ಚರ್ಚೆ ನಡೆದಿದೆ. ಇಲ್ಲ, ಅದು ಬರ್ತ್ಡೇ ವಿಶ್ ಮಾಡೋದು ಇವನ್ ಮಾಡೋದು ವಿಶ್ ಮಾಡಿರ್ತಕ್ಕಂಥದ್ದು. ಹೌದು. ಎಲ್ಲರಿಗೂ ನಾವು ವಿಶ್ ಮಾಡ್ತೇವೆ. ಕಾಂಗ್ರೆಸ್ ನಾಯಕರಿಗೇನು ವಿಶ್ ಮಾಡ್ತೇವೆ, ಬಿಜೆಪಿ ನಾಯಕರಿಗೇನು ವಿಶ್ ಮಾಡ್ತೇವೆ. ಯಾವುದು ಕಡಾಖಂಡಿತವಾಗಿ ಹೇಳ್ತೀನಿ, ಯಾವ್ದು ಕೂಡ ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಕಡಾಖಂಡಿತವಾಗಿ ನಮ್ಮ 7 ಜನ ಅಭ್ಯರ್ಥಿಗಳು ಆರಿಸಿ ಬಂದೇ ಬರ್ತಾರೆ. ಇದು ಶತಸಿದ್ಧ. ರೀತಿ ಪಟ್ಟಣ ಪಂಚಾಯತಿ ನಿಂತಿದ್ರಿ, ಸಾಕಷ್ಟು ಇದ್ ಮಾಡಿದ್ರಿ. ಈಗ ಸೊಸೈಟಿಗೆ ನಿಮ್ಮ ಒಂದ್ ರೀತಿ ಅದೃಷ್ಟ ಪರೀಕ್ಷೆಗೆ ಇಳ್ದಿದ್ದೀರಾ. ವಿಶೇಷವಾಗಿ ಒಂದ್ ರೀತಿ ಕಾಂಗ್ರೆಸ್ ಆಡಳಿತನ ನೋಡಿದಿರಾ, PKPS ಅಲ್ಲಿ ಬಿಜೆಪಿ ಆಡಳಿತನ ನೋಡಿದಿರಾ. ಯಾಕೆ ಸರ್ ಇವೆರಡು ಬೇಸರ ಆದ್ವು? ನಾವು ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ನಾವು ಅದನ್ನ ವಿರೋಧ ಮಾಡಕ್ ಹೋಗೋದಿಲ್ಲ. ನಮಗ್ ಏನಾಗೈತಪ್ಪ ಅಂದ್ರ ನಮ್ಮ ರೈತರಿಗೆ ಸಿಗ್ಬೇಕಾದಂತದ್ದು ನಮ್ಮ ಸವಲತ್ತುಗಳು ಸಿಕ್ಕಿಲ್ಲ. ಆ ಸವಲತ್ತುಗಳು ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡ ನಾವ್ ಯಾಕ ಆ ಸವಲತ್ತುಗಳನ್ನ ತರೋದಕ್ ಪ್ರಯತ್ನ ಮಾಡಬಾರ್ದು. ನಾವೆಲ್ಲಾ ಹೋರಾಟಗಳನ್ನ ಮಾಡತ್ತೇವ್. ಫ್ಯಾಕ್ಟ್ರಿ ಹಿಡ್ಕೊಂಡು ನಮ್ಮ ಊರಿಗೆ ಬೇಕಾದಂತ ಸರ್ಕಾರಿ ಆಸ್ಪತ್ರೆಗಳನ್ನ ಹಿಡ್ಕೊಂಡು ಎಲ್ಲಾನು ನಮ್ಮ ಊರಿಗೆ ಏನ್ ತರಬೇಕಾಗಿತ್ಲ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡತ್ತೇವ್. ಇದನ್ನು ಕೂಡ ಅವ್ರನ್ನ ವಿರೋಧಿಸ್ಕಾಸ್ ನಾವ್ ಮಾಡತ್ತಿಲ್ಲ. ಇಲ್ಲೂ ಕೂಡ ಕಾಂಗ್ರೆಸ್ ಈಗ ಬಿಜೆಪಿ ಆಡಳಿತ ಇತ್ತು, ವಿಶೇಷ PKPS ಅವ್ರೇನ್ ಕೊಡ್ಲಿಲ್ವಾ ರೈತರಿಗೆ ಸರಿಯಾಗಿ? ನಾವ್ ಕೊಟ್ಟಿಲ್ಲ ಅಂತ ಆಪಾದನೆ ಮಾಡೋದಿಲ್ಲ. ನಾವೇನ್ ಹೇಳ್ತಾನು, ನಮ್ಮ PKPS ಅನ್ನ ಅವ್ರು ಮಾಡಿದ್ರಕ್ಕಿಂತನೂ ಹೆಚ್ಚಿನ ಮಟ್ಟದೊಳಗೆ ಸುಧಾರಣೆ ಮಾಡಿ ನಮ್ಮ ಜನರಿಗೆ ಸೌಕರ್ಯಗಳನ್ನ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಮದಿಲ್ಲ. ಯಾವ್ದೇ ರಾಜಕಾರಣ ಮಾಡ್ಬೇಕು, ನಾವು ದೊಡ್ಡ ವ್ಯಕ್ತಿಗಳಾಗ್ಬೇಕು ಅನ್ನುವಂತ ಉದ್ದೇಶ ಅಲ್ಲ. ನಮ್ಮ PKPS ಇಂದ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ನಮ್ಮ ರೈತರಿಗೆ ನೇರವಾಗಿ ಕೊಡಿಸುವಂತ ಉದ್ದೇಶ ಮಾತ್ರ ನಮ್ದು. ಇದ್ರಾಗ ಅವು ತಲುಪಿಸಿಲ್ಲ ಅನ್ನೋದು ಇಲ್ಲಿ ಇಡೀ ನಮ್ಮ MK ಹುಬ್ಬಳ್ಳಿ ಪಟ್ಟಣದೊಳಗ ನೀವು ಯಾರನ್ನ ಕೇಳಿದ್ರೂ ಅವ್ರ ಬಾಯಿಲಿ ಏನ್ ಉತ್ತರ ಬರ್ತದ ಅಂತ ಹೇಳ್ಕಾಸ್ ನೀವು ಅವರಿಂದ ಕೇಳ್ಕೋಬಹುದು. ನೀವು ಷೇರ್ದಾರನ್ನ ಕೇಳ್ಕೊಂಡ್ರ ಕಾಂಗ್ರೆಸ್ ಮಾತ್ರ ತಲುಪಿಸಿಲ್ವಾ, ಬಿಜೆಪಿನೂ ತಲುಪಿಸಿಲ್ಲ? ನಾ ಅದನ್ನ ಯಾರ್ದು ಇವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳೋದಿಲ್ಲ. ನಾವ್ ಒಟ್ಟ ನಾವ್ ಯಾರನ್ನೂ ವಿರೋಧ ಮಾಡೋದಿಲ್ಲ. ನಾವೇನಪ್ಪಾ ಅಂದ್ರ ನಮ್ಮ ಬೇಡಿಕೆಗಳನ್ನ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ನಮಗ್ ಸಿಗುವಂಗ ಅಷ್ಟ ನಾವು ಪ್ರಯತ್ನ ಮಾಡೋದು. ಸಮರ್ಪಕವಾಗಿ ನಾವು ಅದನ್ನ ಸಿಗೋ ಮಟ್ಟ ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.